ವಯನಾಡು ಭೂಕುಸಿತದಲ್ಲಿ ಮೃತರ ಸಂಖ್ಯೆ 6ಕ್ಕೆ ಏರಿಕೆ, 5ರಲ್ಲಿ 3 ಶವ ಪತ್ತೆಯಾಗಿದೆ. ಇನ್ನು ಇಬ್ಬರಿಗಾಗಿ ಎನ್ಡಿಆರ್ಎಫ್ ಶೋಧ ನಡೆಸಿದ್ದು ಸತತ 4 ಗಂಟೆಗಳಿಂದಲೂ ಮೆಪ್ಪಾಡಿಯಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಮೃತದೇಹ ಪತ್ತೆ ಹಚ್ಚುವಲ್ಲಿ ಮಹತ್ವದ ಪಾತ್ರ ವಹಿಸುವೆ ಶ್ವಾನಗಳು. ಮಾಯಾ ಮತ್ತು ಮರ್ಫಿ ಹೆಸರಿನ 2 ಶ್ವಾನಗಳನ್ನು ಬಳಸಿಕೊಳ್ತಾ ಇದ್ದಾರೆ ಈ ಕಾರ್ಯಾಚರಣೆಗೆ. ಘಟನಾ ಸ್ಥಳದಲ್ಲಿ ಇಂಚಿಂಚು ಕಾರ್ಯಾಚರಣೆ ನಡೆಸ್ತಾ ಇವೆ ಈ ಶ್ವಾನಗಳು. ನದಿ ಅಂಚಿನಲ್ಲಿದ್ದ ಮೃತದೇಹಗಳನ್ನು ಎನ್ಡಿಆರ್ಎಫ್ ಸಿಬ್ಬಂದಿ ಹೊರತೆಗೆದಿದ್ರು. ನಾಪತ್ತೆಯಾದ ಇನ್ನೂ ಇಬ್ಬರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಇಲ್ಲಿ ಬಿಟ್ಟು ಬೇರೆ ಕಡೆ ಎಲ್ಲೂ ಕೂಡ ಗುಡ್ಡ ಕುಸಿತ ಆಗಿಲ್ಲ. ಕೇರಳಂನ ವಯನಾಡು ಜಿಲ್ಲಾಧಿಕಾರಿ ಮೇಘಶ್ರೀ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. 2 ಶ್ವಾನಗಳನ್ನು ಬಳಸಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಆ ವಿಡಿಯೋ ನೋಡ್ತಾ ಇದ್ದೀರಿ. ತನ್ನವರನ್ನ ಕಳೆದುಕೊಂಡಿರೋ ಕುಟುಂಬಸ್ಥರ ಆಕ್ರಂದನ ನೀವು ನೋಡ್ತಾ ಇದ್ದೀರಿ. ಗುಡ್ಡ ಕುಸಿತದಿಂದ ಕೆಲವೇ ಕ್ಷಣಗಳಲ್ಲಿ ಹಲವರ ಜೀವ ಹೋಯಿತು, ಕೆಲವೇ ಸೆಕೆಂಡುಗಳಲ್ಲಿ. ನಾಪತ್ತೆಯಾದವರ ಹುಡುಕಾಟದ ಕಾರ್ಯಾಚರಣೆ ಮುಂದುವರೆದೇ ಶ್ವಾನಗಳನ್ನ ಬಳಸಿಕೊಳ್ತಾ ಇದ್ದಾರೆ. ಮಾಯಾ ಮತ್ತು ಮರ್ಫಿ ಈ 2 ಹೆಸರಿನ ಶ್ವಾನಗಳು ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿವೆ. ಇದರ ಸಹಾಯದಿಂದ 3 ಮೃತದೇಹಗಳನ್ನು ಹೊರಗೆ ತೆಗೆದಿದ್ದಾರೆ. ಇನ್ನು ಇಬ್ಬರಿಗಾಗಿ ಹುಡುಕಾಟ ನಡೀತಾ ಇದೆ. ಕೇರಳದ ಕಲ್ಲಾಡಿಯಲ್ಲಿ ನಡೆದಂತಹ ಗುಡ್ಡ ಕುಸಿತದಲ್ಲಿ 5 ಕಣ್ಮರೆಯಾಗಿದ್ರು. ಕಣ್ಮರೆಯಾಗಿರ್ತಕ್ಕಂಥ 5ರನ್ನ ಹುಡುಕಾಟವನ್ನ ಮಾಡಲಿಕ್ಕೆ ಸಿಬ್ಬಂದಿಗಳು, ಎನ್ಡಿಆರ್ಎಫ್ ಸಿಬ್ಬಂದಿಗಳು ಸಾಕಷ್ಟು ಹರಸಾಹಸವನ್ನು ಪಟ್ಟರು. ಅದಕ್ಕೆ ಸಹಾಯವಾಗಿ ನಿಂತದ್ದು ಕೇರಳದ ಶ್ವಾನದಳ ಏನಿದೆ, ಶ್ವಾನದಳ ನೀವು ಇಲ್ಲಿ ಗಮನಿಸಬಹುದು. ಸಿಬ್ಬಂದಿಗಳಿಗೆ ಮರಳಿನಲ್ಲಿ ಹೂತು ಹೋಗಿರ್ತಕ್ಕಂಥ ಶವಗಳನ್ನು ಹುಡುಕಾಟವನ್ನ ಮಾಡಲಿಕ್ಕೆ ಸಾಕಷ್ಟು ಸಹಾಯವನ್ನ ಮಾಡಿರ್ತಕ್ಕಂಥ ಶ್ವಾನದಳ ನಾವಿಲ್ಲಿ ಗಮನಿಸಬಹುದು. ಏನು ಸಿಬ್ಬಂದಿಗಳು ಮಣ್ಣಲ್ಲಿ ಹೂತು ಹೋಗಿರ್ತಕ್ಕಂತಹ ಶವಗಳನ್ನು ಹುಡುಕುವಂಥದ್ದು ದೊಡ್ಡ ಸಾಹಸವಾಗಿತ್ತು. ಸುಮಾರು 48 ಗಂಟೆಗಳು ಕಾಲ ಕಳೆದ್ರೂ ಕೂಡ ಆ ಶವಗಳನ್ನು ಹುಡುಕ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆ ಸಂದರ್ಭದಲ್ಲೇ ಕೂಡ ಫೀಲ್ಡ್ಗೆ ಎಂಟ್ರಿ ಆದಂಥದ್ದು ಕೇರಳದ ಶ್ವಾನದಳದ 2 ಶ್ವಾನಗಳನ್ನು ಇವತ್ತು ಮಣ್ಣಿನ ಆಳದಲ್ಲಿ ಹುದುಗಿ ಹೋಗಿರ್ತಕ್ಕಂಥ ಶವಗಳನ್ನು ಹುಡುಕಾಟವನ್ನು ಮಾಡುವಂತಹ ಕಾರ್ಯಕ್ಕೆ ಬಳಸ್ಕೊಳ್ಳಾಯಿತು. ಅವುಗಳು ಎಂಟ್ರಿ ಕೊಟ್ಟಂಥ ಸಂದರ್ಭದಲ್ಲೇ ಇಡೀ ಚಿತ್ರಣ ಬದಲಾವಣೆ ಆಯಿತು. ಅಂದರೆ ಮಣ್ಣಿನಲ್ಲಿ ಇಡೀ ಆ ಒಂದು ಪ್ರದೇಶ ಏನಿದೆ, ಗುಡ್ಡ ಕುಸಿರ್ತಕ್ಕಂಥ ಪ್ರದೇಶ, ಆ ಪ್ರದೇಶದಲ್ಲಿ ಎಲ್ಲೆಡೆ ಕೂಡ ಮಣ್ಣು ಕುಸಿದು ಬಂದಿತ್ತು. ಆ ಮಣ್ಣಿನ ಅಡಿಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ 5 ಸಿಬ್ಬಂದಿಗಳು ಸಿಕ್ಕಾಕೊಂಡಿದ್ರು. ಅಂತಹ ಸಂದರ್ಭದಲ್ಲಿ ಇಂಥದ್ದೇ ಸ್ಥಳಗಳಲ್ಲಿ ಅವರ ಮೃತದೇಹಗಳು ಇರುವಂತಹ ಸಾಧ್ಯತೆ ಬಗ್ಗೆಯೂ ಕೂಡ ಈ ಶ್ವಾನಗಳು ಪತ್ತೆ ಹಚ್ಚಿದ್ದು. ಈಗ 4 ಸ್ಥಳಗಳನ್ನು ಡಾಟ್ ಮಾಡಲಾಗಿತ್ತು. ಅಲ್ಲಿ ಶ್ವಾನ ಡಾಟ್ ಮಾಡಿದಂಥ ಸ್ಥಳಗಳೇನಿವೆ ಆ ಸ್ಥಳಗಳಲ್ಲಿ ಮೃತದೇಹಗಳು ಸಿಕ್ಕಿರ್ತಕ್ಕಂಥ. ಒಟ್ಟಾರೆಯಾಗಿ ಈ ಒಂದು ದುರಂತದಲ್ಲಿ ಕಣ್ಮರೆಯಾಗಿದ್ದಂಥ 5 ಕಾರ್ಮಿಕರೇನಿದ್ರು ಆ ಕಾರ್ಮಿಕರನ್ನ ಮಣ್ಣಲ್ಲಿ ಹುದುಗಿ ಹೋಗಿರ್ತಕ್ಕಂಥ ಸ್ಥಳವನ್ನು ಹುಡುಕಾಟವನ್ನ ಮಾಡುವಂತಹ ಪ್ರಕ್ರಿಯೆಗೆ ಕೇರಳದ ಈ ಒಂದು ಶ್ವಾನದಳ ಹೆಚ್ಚು ಶ್ರಮಿಸಿರ್ತಕ್ಕಂಥದ್ದು. ಹಾಗಾಗಿಯೇ ಕೂಡ ಈ ಒಂದು ಕಾರ್ಯದಲ್ಲಿ ಶ್ರಮಿಸಿರ್ತಕ್ಕಂಥ ಶ್ವಾನದಳಕ್ಕೂ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ಕೂಡ ಕೇಳಿ ಬರ್ತಾ ಇದೆ. ಒಟ್ಟಾರೆ ದುರಂತ ಏನು ನಡೆದಿದೆ, ದುರಂತ ನಡೆದಿರ್ತಕ್ಕಂಥದ್ದು ಒಂದು ಕಡೆ ಆದರೆ, ದುರಂತದಲ್ಲಿ ಮೃತಪಟ್ಟವರನ್ನ ಪತ್ತೆ ಹಚ್ಚುವಂಥದ್ದು, ಮಣ್ಣಲ್ಲಿ ಉದುಗೋಗಿದ್ದಂಥ ಪತ್ತೆ ಹಚ್ಚುವುದು ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ಆ ಚಾಲೆಂಜಲ್ಲಿ ನೆರವು ನೀಡಿದಂಥ ಕೇರಳ ಶ್ವಾನದಳದ ಶ್ವಾನಗಳಿಗೆ ಎಲ್ಲೆಡೆಯಿಂದ ಮೆಚ್ಚುಗೆ ವ್ಯಕ್ತ ಆಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪುಟ್ಟರಾಜು ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೇರಳ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.